ಅಂಗ ಪ್ರತ್ಯಂಗಗಳಲ್ಲಿಯೂ ಧಾರವತ್ವಾಗಿ ಬೇಸಿಗೆ ಬಿಸಿಲಿನ ಬೆಂದ ತಾವರೆಂಡೆ ಮುಖವು ಬಾಡುತ್ತಿರುವುದು, ಶರೀರದಲ್ಲಿ ಕಂಬನವು ರೋಮಾಂಚನವು ಹುಟ್ಟಿರುವುದು, ಕಾಂಡಿಯು ಕೈಯಿಂದ ಕಳಚಿರುವುದು, ಕಾಲುಗಳಲ್ಲಿ ನಿಲ್ಲಲು ಪ್ರಾಣವಿಲ್ಲ, ವಾಸುದೇವ ಪ್ರಾಣವಿಲ್ಲ. ನಾನು ನೋಡುತ್ತಿರುವುದೇನಲ್ಲ, ನಿನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನು. ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಜ್ಞಾತಿಗಳು, ಮಿತ್ರರು. ಇವರೆಲ್ಲಷ್ಟು ಜನರ ಗಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದು ನೀನು ಕಲಿಯಲು ಪರಮಾತ್ಮ. ರಾಜ್ಯದ ಮೇಲಿನ ಹಾಗೆಯನ್ನು ಇವರನ್ನು ಒಲಿಸಲು ನನ್ನಿಂದ ಆಗದು ವಾಸುದೇವ, ನನ್ನಿಂದ ಆಗದು. ನನಗೆ ಈ 3 ಲೋಕಗಳ ಸಾರ್ವಭೌಮ ಪದವಿಯ ಸಲುವಾಗಿ ನಾನು ಈ ಜ್ಞಾತಿ ಹೊದೆಗೆ, ಗುರು ಹಿಂಸೆಗೆ ಕೈಯಾಗಲಾರ ಪರಮಾತ್ಮ, ಕೈಯಾಗಲಾರೆ. ರಥವನ್ನು ಹಿಂದಿರುಗಿಸುತ್ತ ಅರ್ಜುನ, ಈ ವಿಷಮಾಸನದಲ್ಲಿ ನಿನ್ನಲ್ಲಿ ಇಂತಹ ಕೃಷ್ಣನ ಭಾವವು ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸಿದೆಯ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನಾನೆಂದು ಹೆಸರಾಗಿ ಹೇಳಿಯಮ್ಮ ನಿನ್ನೆಯನ್ನು ನಿನ್ನೀ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ.
ಪೂಜ್ಯ ಪಿತಾಮಹ ಆಚಾರ್ಯ ದ್ರೋಣರ ಹಸ್ತ್ರ ಶಿಕ್ಷಣವನ್ನು ಕೊಟ್ಟರು. ಪೂಜಾರ್ಹರಾದ ಇವರ ಮೇಲೆ ಗುರುವರನ್ನು ಲಭಿಸುವ ಸಂಪತ್ತಿಗಿಂತಲೂ ಈ ಭಿಕ್ಷಾರ್ಥಿಗಳ ಮಾತು. ಪರಮಾತ್ಮ ಬಂಧು ಬಾಂಧವರ ರಕ್ತವನ್ನು ತೊಯ್ದು ರಾಜಭೋಗವನ್ನು ಅನುಭವಿಸುವ ಹಿಂಸೆಯೂ ನನಗಿಲ್ಲ. ಅಶಾಶ್ವತವಾದ ರಾಜಲೋಕಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಆಗದು ವಾಸುದೇವ, ನನ್ನಿಂದ ಆಗದು. ಸ್ವಜನವದ ಈ ಸಮ್ಮತವಲ್ಲ. ಯಾರು ಒಲಿಸುವುದು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಹರಿದುವಾದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಪಾರ್ಥ. ಪರಮಾತ್ಮ, ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವತಾರವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುತ್ತವೆ. ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಪಾರ್ಥ, ಈ ಭೀಷ್ಮ, ದ್ರೋಣ, ನೀನು ನೀನೇಕೆ ಪಾರ್ಥ? ನಾನೂ ಕೂಡ ಈ ಹಿಂದೆ ಅನೇಕ ಸಾರಿ ಜನಿಸಿದರು, ಮುಂದೆಯೂ ಜನಿಸುವುದು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಪಾರ್ಥ, ಪರಮಾತ್ಮ, ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿದೆ. ಅವಶ್ಯವಾಗಿ ಆಗಬೇಕಾದಕ್ಕೆ ಮೂಢರಂತೆ ಚಿಂತಿಸಿ ಫಲವೇನು? ಪಾರ್ಥ, ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಧರ್ಮ ರಕ್ಷಣೆಯೋ ಧರ್ಮನಾಶನವೋ ಉಭಯಪೃಷ್ಠನಾಗದಂತೆ ನನಗೊಂದು ಗತಿಯನ್ನು ತೋರಿಸುವ ವಾಸುದೇವ. ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಪಾರ್ಥ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ
ಈ ದಿವ್ಯವಾಣಿಯಿಂದ ನನ್ನ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು? ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಪಾರ್ಥ, ಪರಮಾತ್ಮ, ನಾವಿಬ್ಬರು ಅನೇಕ ಸಾರಿ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿದ್ದೇವೆ. ನನಗೆ ಅವುಗಳ ನೆನಪಿರುವುದಿಲ್ಲ, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಮನ್ಯಯಾತ್ಮನು, ಪಂಚಭೂತಗಳಿಗೆ ಅಧಿಕಾರನು. ಯಾವಾಗ ಈ ಭೂಮಿಯಲ್ಲಿ ಧರ್ಮದ ಪತನವು, ಅಧರ್ಮದ ಉದ್ಧಾರವೂ ಆಗುವುದು ಪಾರ್ಥ, ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುತ್ತೇನೆ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವು ನನ್ನ ಅವತರಣದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗ್ಗೆ ಉತ್ತರವನ್ನು ಖಂಡಿಸುವ ಮಹಾಮಹಿಮ.
ವರ್ಧಿಸುವೆನು, ವಾಯುವೆನಿಸಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧಾಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸುವೆನು. ಆತ್ಮ ವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠನು, ಸರ್ವಂತರ್ಯಾಮ್ಯವಾದ ಪರಾವಸ್ತುವು ನಾನು. ದಾರದಲ್ಲಿ ಮನುಷ್ಯ ಮೋಹವು ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರಲು ನಾನು ನೀರಿನಲ್ಲಿ ರಸಾತ್ಮಕ. ಸೂರ್ಯ ಚಂದ್ರನ ಕಾಂತಿಯು ನನ್ನದು, ಮನುಷ್ಯರಲ್ಲಿನ ಪೌರುಷವು ನನ್ನದು. ವೇದಗಳಲ್ಲಿ ಸಾಮವು ನಾನು, ಸಮಸ್ತ ಭೂತಗಳಿಗೆ ಅಧಿಕಾರವನ್ನು ನಾನು. ಪಾರ್ಥ, ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ವೃಕ್ಷಗಳಲ್ಲಿ ಶಂಕರನು, ಋಷಿಗಳಲ್ಲಿ ಪ್ರಭುವು. ನನ್ನ ವಿಭೂತಿಗಳು ಅಗಣ್ಯ ಅನಂತ ಇದರಲ್ಲೊಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ಪ್ರಾರಂಭವಾಗುವುದು. ಪರಮಾತ್ಮ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಕಳೆಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಕರಾಳ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಕ್ಷತ್ರಿಯ ಯೋಧರನ್ನು ಒಂದೇ ಸಾರಿಗೆ ಆವಾಸ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳಲು. ಪಾರ್ಥ, ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಶಾಲಿಯಾಗಿ. ಎಂತಹ ಭಯಾನಕ ಮಾನವನ ಚಕ್ಷುಗಳಿಂದ ಇದನ್ನು ನೋಡಲಾರ ಪ್ರಭು, ಇದನ್ನು ನೋಡಲಾರ. ಕೈಕಾಲುಗಳು ಕರುಣಾಮಯನೇ, ನಿನ್ನ ಸೌಂದರ್ಯವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತಲೆಗಳೆಬ್ಬಿಸುವ ಸುಧಾಮುದ್ರವಾದ ಮಂದಹಾಸ ಗೋಪಿಕಾವಲ್ಲಭ, ಲಲನಾಚಿತರಂಜಕವಾದ ನಿನ್ನ ಸುಹಾಸವಾದ ಪಿಲಿ.
ಮೂರ್ತಿಯನ್ನು ಉತ್ತರ ಕುಮಾರ ಐರಾವತ ಶ್ವೇತಾದಿ ಮಹಾರಥಿಗರು ಪರಾಜಿತ ನಾಯಕನನ್ನು ಕಳೆದುಕೊಂಡ ಹಿಂದಿನಂತೆ ನಮ್ಮ ಸೈನ್ಯವು ಪರಮಾತ್ಮ ಇನ್ನು ಸಮಯವಿಲ್ಲ. ಅಮ್ಮನ್ನು ಓಡು ಭೀಷ್ಮನನ್ನು ಓದಿಸು. ಇನ್ನೇನು ಬರದವಸ ನಿರ್ಣಯವಾಯಿತು. ಸಾವಧಾನಗಂಗೆಯ ಈ ಯದುಪತಿಯು ಅರ್ಜುನ ಸಾರಥಿಯಾಗಿರುವ ಪಾಂಡವರು ಅಧೇಯರು. ಎಂತಹ ಮಹಿಮಾಮಯ ನಾರಾಯಣರು ಒಮ್ಮೆ ಒಂದೇ ಈ ಬಾಲಕನ ಹವಿನೆಯನ್ನು ಕ್ಷಮಿಸು. ಯುದ್ಧಗಾತನಾದ ನಿನ್ನ ಸಮ್ಮುಖದಲ್ಲಿ ಇದೆಂದು ಈ ಮೃದುಯುದ್ಧದಿಂದ ಯಾವ ಲಾಭವೂ ಇಲ್ಲ. ಪಾರ್ಥ ಪರಮಾತ್ಮ ದೃಢಹಸ್ತದಿಂದ ಅಮ್ಮನ್ನು ಬಿಡು. ಭೀಷ್ಮನ ಅಭಿಧಾನವನ್ನು ವ್ಯರ್ಥ ಮಾಡು. ಕೈಯಲ್ಲಿ ಹಸ್ತ ವತ್ಸಾಶಿಖಂಡಿ ಈ ಮಂತ್ರಪೂರಕವಾದ ಅರ್ಥವನ್ನು ಕೊಡು. ಭೀಷ್ಮನನ್ನು
ಪ್ರಾಣವಾಯು